ಅಂದ್ರೆ ಅದನ್ನ ನೀವ್ ತೆಗ್ದಿಟ್ರಾ? ಹೌದು. ಯಾಕೆ ತಗೊಂಡಿದ್ದೀರಾ ರೀ? ವೆಡ್ಡಿಂಗ್ ಇನ್ವಿಟೇಷನ್ಸ್ ಪ್ರಿಂಟ್ ಮಾಡ್ಬೇಕಲ್ವಾ, ಅಲ್ಲಿ ಕಳ್ಸಿದೀನಿ. ಪೂಜೆ ಮಾಡೋ ಮೊದ್ಲೇ ಯಾಕೆ ತೆಗೆದ್ರಿ? ತಗೊಳ್ಳೋ ಮುಂಚೆ ನನಗೊಂದ್ ಮಾತು ಹೇಳ್ಬಾರ್ದಾ? ಹೇಳ್ದೆ ಇದ್ರೆ ಈಗ ಏನಾಯ್ತು ಕಲ್ಪನಾ? ಓಹೋ, ತನಗೇನು ಹೇಳ್ದೆ ಮದ್ವೆ ಕಾರ್ಡ್ ಪ್ರಿಂಟಿಂಗ್ ಹೋಯ್ತಲ್ಲ ಅಂತ ಕಲ್ಪನಾ ಅತ್ಗೆಗೆ ಬೇಜಾರಾಗ್ತಿದೆ ಅಣ್ಣ. ಲಗ್ನ ಪತ್ರಿಕೆ ಮಾಯ ಆಗದೆ ಪ್ರಿಂಟ್ ಆಗ್ತಿರೋದಕ್ಕೆ ನಿಮಗ್ ಬೇಜಾರಾಗ್ತಿದ್ಯೇನಮ್ಮ? ನಮಗ್ ಬೇಜಾರಿದ್ರೆ ಪ್ರಿಂಟಿಂಗ್ ಅಲ್ಲ, ಮದ್ವೆನೇ ಆಗಲ್ಲ ಅತ್ತೆ. ಹೌದು, ಮದ್ವೆ ಹಾಳು ಮಾಡೋದು ನಿಮ್ ಕೆಲ್ಸ ಅಲ್ವಾ? ಯಾರ ಅಡ್ಡ ಬಂದ್ರು ಸರಿ, ಯಾರು ತಡಿಬೇಕು ಅನ್ಕೊಂಡ್ರು ಸರಿ, ಕೊನೆಗೆ ಆ ದೇವ್ರಿಗೆ ಇಷ್ಟ ಇಲ್ದೇ ಇದ್ರು ಸರಿ, ಈ ಮದ್ವೆ ನಡ್ದೇ ನಡೆಯುತ್ತೆ. ನಡೆಸ್ತೀನಿ. ಏನು ಸ್ವಾಮಿ? ನಿಮ್ ಬಾವಿ ಅಳಿಯನ್ ಜಾತಕದಲ್ಲಿ ಒಂದು ದೋಷ ಇದೆ. ಆ ವಂಶದ ವಾರಸ್ದಾರನ ಜೊತೆ ನಿಮ್ ಮಗಳ ಮದುವೆ ನಡೆದ್ರೆ ನಿಮ್ ಮಗಳ ಪ್ರಾಣ ಹೋಗುತ್ತೆ. ಮದುವೆ ನಡೆಯೋದ್ರೊಳಗಡೆ ಆ ದೋಷ ನಿವಾರಣೆ ಆಗಬೇಕು. ಇಲ್ದಿದ್ರೆ ಮದುವೆ ನಿಂತೋಗುತ್ತೆ. ಇದಕ್ಕೇನ್ ಪರಿಹಾರ ಸ್ವಾಮೀಜಿ? ನೀವು ಈ ಮನೇಲಿ 2 ದಿನ ಇರಬೇಕು. ಇದ್ರೆ ಆ ದೋಷ ಹೋಗುತ್ತಾ? ಹೋಗುತ್ತೆ. ಈ ಮನೇಲಿ 2 ದಿನ ಇರೋದಕ್ಕೆ ಸ್ವಾಮೀಜಿ ಕರ್ಕೊಂಡ್ ಬಂದಿದ್ದಾರೆ. ಏನ್ ಬುದ್ಧಿ! ಮದ್ವೆ ಆಗದೆ ಈ ಮನೇಲಿ ಹೇಗಿರೋದು ಸ್ವಾಮೀಜಿ? ಇರ್ಬೇಕು ಮಗು. ಒಮ್ಮೆ ಅರ್ಜುನ ಕೂಡ ಮದುವೆಗೂ ಮೊದಲು ಸ್ವಲ್ಪ ದಿನ ಸುಭದ್ರೆ ಜೊತೆಗಿದ್ದ. ಅದಕ್ಕೆ ವಿವಾಹ ನಡೆದು ಅಭಿಮನ್ಯು ಹುಟ್ಟಿದ್ದು. ಹಾಗೆ ನೀವು ಕೂಡ ಇದ್ರೆ ವಿವಾಹ ಸಕ್ರಮವಾಗಿ ನಡೆದು ಒಂದು ಗಂಡೋ ಹೆಣ್ಣೋ ಹುಟ್ಟುತ್ತೆ. ಕ್ಷಮಿಸಿ ಸ್ವಾಮೀಜಿ, ಮದುವೆ ಕೆಲ್ಸಗಳೆಲ್ಲ ಇಟ್ಕೊಂಡು ಇಲ್ಲಿ 2 ದಿನ ಇರೋದು ಅಂದ್ರೆ? ಪ್ಲೀಸ್ ಜಾಯ್, ದೊಡ್ಡೋರು ಏನು ಸುಮ್ನೆ ಹೇಳಲ್ಲ. 2 ಡೇಸ್ ಅಲ್ವಾ, ಇರ್ಲೇಬೇಕಾ? ನಿಮ್ಗೆ ಅಷ್ಟು ಅರ್ಜೆಂಟ್ ಕೆಲ್ಸ ಇದ್ರೆ ನೀವು ಹೊರಡಿ. ಬಲವಂತಕ್ಕೆ ಇರೋದ್ ಯಾಕೆ? ನೀನಿರು ಬೇಬಿ. ಮದ್ವೆ ನಡೆಯೋಕೆ ಅಲ್ವಾ ಜೈ ಇದೆಲ್ಲ. ಕೆಲ್ಸದ್ದೇನಿದೆ, ಬೇಕಾದ್ರೆ ನಾನ್ ನೋಡ್ಕೋತೀನಿ. ನೀನಿರು. ನಿಮ್ಮಿಷ್ಟ ಆಂಟಿ. ಮುಗೀತು, ಸೆಟಲ್ ಆಗ್ಬಿಟ್ರು. ಏನ್ ನೋಡ್ತಿದ್ದೀರಾ ಸ್ವಾಮಿ? ಫಿಲ್ಟರ್ ಕಾಫಿ ಇನ್ನೂ ಬರ್ಲಿಲ್ಲ. ಶ್ವೇತಾ, ಏನ್ ನಣ್ಣಿ ನಿನಗೆ ಅಷ್ಟು ಅರ್ಜೆಂಟು? ಇವಾಗ ಕಾಫಿ ಕುಡಿದೇ ಇದ್ರೆ ಸತ್ತೋಗ್ತೀಯಾ? ಶ್ವೇತಾ, ಕಾಫಿ ಬೇಗ ತಗೊಂಡ್ ಬಾ. ಒಂದು ವೇಳೆ ಇವಳು ನಿತ್ಯ ಆಗಿರ್ಬೋದಾ? ನಿತ್ಯ, ಈಗ ನನ್ನ ಏನಂತ ಕರ್ದೆ? ನಿತ್ಯ ಅಂದೆ. ಈ ನಿತ್ಯ ಯಾರು?
ನಾನೇನಾ? ಅಲ್ಲ ನೀನ್ ನನ್ ಗಂಗಾ. ಮತ್ತೆ ನಿತ್ಯ ಅಂತ ಕರ್ದ್ಯಲ್ಲ? ಸುಮ್ನೆ ನನ್ಗೆ ಕನ್ಫ್ಯೂಸ್ ಮಾಡ್ಬೇಡ. ನಾನು ಗಂಗನ ನಿತ್ಯನ? ಅದನ್ನೇ ನಾನು ತಿಳ್ಕೋಬೇಕು. ಒಂದ್ಸಲ ರೂಪ ಅವ್ರ ಮನೆಗ್ ಹೋಗಿ ಅಲ್ಲಿ ನಿತ್ಯ ಇದವಳೋ ಇಲ್ವೋ ತಿಳ್ಕೋಬೇಕು. ಹೌದು ಕಣೆ, ಸುಟ್ಟು ಹೋಗಿದ್ಯಲ್ಲೇ? ಯಾರು ಸುಟ್ಟು ಹಾಕಿರ್ತಾರೆ? ಇದು ನಿನ್ ಕೆಲ್ಸ ಅಲ್ಲ ತಾನೆ? ನಾನ್ ಕಿಲ್ಲರ್ನ ನಂಬಿದ್ದೀನಿ, ಈ ಪೇಪರ್ನಲ್ಲ. ಮಾರ್ನಿಂಗ್ ಇದು ಕಾಣಿಸ್ತಿಲ್ಲ ಅಂತ ಅತ್ತೆ ಗಾಬರಿಯಾಗಿ ಎಲ್ರನ್ನೂ ಕೇಳಿದ್ರು. ಅಜ್ಜಿ ಡಲ್ ಆಗಿ ಇಲ್ಲ ಅಂದ್ರು. ಮಾವ ಏನೋ ಇದನ್ನ ಪ್ರಿಂಟ್ ಮಾಡಕ್ ಕೊಟ್ಟಿದೀನಿ ಅಂದ್ರು. ಮತ್ತೆ ಇದೇ ಮನೇಲಿದೆ. ಏನಾಗ್ತಿದೆ ಮಮ್ಮಿ? ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಈ ಮನೆಗೆ ಶನಿ ಸುತ್ಕೊಳ್ತಾ ಇದ್ದಾನೆ. ಅಂದ್ರೆ ಆ ನಿತ್ಯ ಖಂಡಿತ ಸಾಯ್ತಾಳೆ ಅಂತ ಹೇಳೋದಕ್ಕೆ ಇದೊಂದ್ ಸಂಕೇತ ಕಣೆ. ಈ ಪತ್ರಿಕೆ ಸುಟ್ಟು ಹೋಗಿದೆ ಅಂದ್ರೆ ಮದ್ವೆ ನಡೆಯಲ್ಲ ಅಂತ ಅರ್ಥ. ಮದ್ವೆ ಹುಡುಗಿ ಸಾಯ್ತಾಳೆ ಅಂತ ಅರ್ಥ. ಈ ಮನೆಗಿದು ಅಪಶಕುನ, ನಮ್ಮಿಬ್ರಿಗಿದು ಒಳ್ಳೆ ಶಕುನ. ಆದ್ರೆ ನಾವ್ ಕಿಲ್ಲರ್ನ ಮೀಟ್ ಮಾಡ್ದೆ ಇದೆಲ್ಲ ಹೇಗ್ ಹೇಳ್ತೀಯ ಮಮ್ಮಿ? ಅವಳನ್ ಮುಗಿಸ್ಬೇಕು ಅನ್ನೋ ಆಲೋಚನೆ ನಮಗ್ ಬಂದಾಗ್ಲೇ ಈ ಮನೆಗೆ ಅನಿಷ್ಟ ಶುರುವಾಗಿದ್ಯೆ. ಯಾರು ತಡಿಬೇಕು ಅನ್ಕೊಂಡ್ರೋ ಈ ಮದ್ವೆ ನಿಲ್ಲಲ್ಲ ಅಂತ ನಿಮ್ ಮಾವ ಹೇಳಿದ್ರು. ಈಗ ನಾನ್ ಹೇಳ್ತಾ ಇದ್ದೀನಿ ಕೇಳು. ಯಾರೇ ಅಡ್ಡ ಬಂದ್ರು ನಿತ್ಯನ್ ಸಾವನ್ನ ನಿಲ್ಸಕ್ಕಾಗಲ್ಲ. ಅದಕ್ಕೆ ಸಾಕ್ಷಿನೇ ಇಲ್ಲೋಡು, ಈ ಸುಟ್ಟು ಹೋಗಿರೋ ಪತ್ರಿಕೆ. ನಾನು ಕೂಡ ನಾನಲ್ಲ, ಅದಕ್ಕೇನು? ಆ ಇನ್ನೊಂದು ನಾನು ಈ ಮನೆಗೆ ಯಾವಾಗ ಬರೋದು ಬಾಬಾ? ನಾನಿ ಒಂದ್ ನಿಮಿಷ. ಬಾಬಾ ಹೇಳಿ. ಹೇಳು ನಾಣಿ. ದಾರುಣ ಸರ್. ಅಲ್ಲ, ನೀನ್ ನನಗೆ ತೀರ್ಸೋರು. ಹೇಳು. ತಪ್ಪು ಸರ್. ತಪ್ಪೋದಿಲ್ಲ. ಬಾಬಾ ಒಳಗಡೆ ಯಾರ ಹತ್ರ ಮಾತಾಡ್ತಿದ್ದೀರಾ? ನಮ್ ಬಾಸ್ ಹತ್ರಮ್ಮ ನಿಮ್ ಸಮಸ್ಯೆ ಬಗ್ಗೆನೇ ಕೇಳ್ತಾ ಇದ್ದೀನಿ. ನಿಮ್ ಬಾಸಾ? ನಮ್ ಬಾಸ್ ಅಂದ್ರೆ ದೇವ್ರು. ಆಹಾ, ಏನಾದ್ರೂ ಪರಿಹಾರ ಹೇಳಿದ್ರ ಸ್ವಾಮಿ? ಹೇಳಿದ್ರು, ಒಳ್ಳೆ ಪರಿಹಾರನೇ ಹೇಳಿದ್ರು. ಏನ್ ಹೇಳಿದ್ರು ಸ್ವಾಮಿ? ನೀನೊಂದು ಚುಂಬನ ಕೊಡ್ಬೇಕಂತೆ. ಚುಂಬನನಾ? ಅದೇನಮ್ಮ, ಮುತ್ತು. ಮುತ್ತ? ಅಯ್ಯೋ ತಾಯಿ, ಮುತ್ತಂದ್ರೆ ನನಗಲ್ಲ, ನಿನ್ ಮದುವೆಯಾಗ ಹುಡುಗ ಜೈಗೆ. ದೇವ್ರು ಹಾಗ್ಯಾಕೆ ಹೇಳ್ತಾನೆ ಬಾಬಾ? ನೀನು ಬಾಕಿ ಇಟ್ಕೊಂಡಿದ್ಯಾ ಏನೋ, ನನಗೇನ್ ಗೊತ್ತು ತಾಯಿ. ದೇವ್ರು ಹಾಗ್ ಕೂಡ ಹೇಳ್ತಾರಾ? ಕೆಲವು ಮನ್ಮತ ದೇವ್ರು ಕೂಡ ಹೇಳ್ತಾರಮ್ಮ. ಅವ್ರಿಗೆ ಮುತ್ ಕೊಟ್ರೆ ನಾನ್ ಕೇಳಿದ್ದು ಆಗತ್ತಾ ಬಾಬಾ? ದೇವ್ರು ಮನಸ್ಸು ಮಾಡಿದ್ರೆ ನಡಿದೇ ಇರುತ್ತಾ ತಾಯಿ. ಸರಿ ಬಾಬಾ, ನೀವ್ ಹೇಳ್ದಾಗೆ ಮಾಡ್ತೀನಿ. ಶುಭಂ ಚುಂಬನಂ ಪ್ರಾಪ್ತಿರಸ್ತು. ಅಮ್ಮಯ್ಯ, ನಿತ್ಯ ಇಲ್ಲೇ ಇದ್ದಾಳೆ. ಅಲ್ಲಿರೋಳು ಎಲ್ಲ ಮರ್ತಿರೋ ನನ್ ಗಂಗಾ. ನನ್ನ ಅನುಮಾನ ಬಗೆಹರಿತು. ಏಯ್ ನಿಲ್ಲು, ಮತ್ತೆ ಯಾಕೆ ಬಂದೆ? ಯಾರಮ್ಮ ನೀನು? ಪದೇ ಪದೇ ಈ ಮನೆಗೆ ಯಾಕೆ ಬರ್ತಿದ್ಯಾ? ಯಾರು ಶ್ವೇತಾ? ಯಾರೋ ಗೊತ್ತಿಲ್ಲ ಮೇಡಮ್, ಪದೇ ಪದೇ ನಮ್ಮ ಮನೆ ಕಡೆ ಬಂದು ನೋಡ್ಕೊಂಡು ಹೋಗ್ತಾರೆ. ಒಳಗ್ ಬರೋದಕ್ಕೆ ಹೇಳು ಶ್ವೇತಾ. ನಮ್ ಮೇಡಮ್ ಕರೀತಿದ್ದಾರೆ, ಒಳಗ್ ಬನ್ನಿ. ಬೇಡಮ್ಮ, ನನ್ಗೇನು ಕೆಲ್ಸ ಇಲ್ಲ, ಸುಮ್ನೆ ಬಂದಿದ್ದೆ, ಹೋಗ್ತೀನಿ. ಬರಲ್ವಂತೆ ಮೇಡಮ್, ಹೊರಟೋಗ್ತಿದ್ದಾಳೆ.
ನಿಲ್ಲು. ಈ ಮನೆ ನಂದ? ನಾನು ಇಲ್ಲೇ ಇರೋದಾ? ಆದ್ರೆ ಈ ಪ್ಲೇಸ್, ಈ ಅಟ್ಮಾಸ್ಫಿಯರ್ ನನಗೆ ಯಾಕೆ ಕನೆಕ್ಟೇ ಆಗ್ತಿಲ್ಲ? ಇವಳೇ ನಮ್ಮಮ್ಮ. ನೀನ್ ನೋಡ್ ಹೋಗೋಣ ಅಂತ ನೋಡಿದ್ಯಲ್ಲ, ಇನ್ನು ಹೊರಡು. ಸರಿ ಕಣೆ, ಹುಷಾರು. ನಿಲ್ಲು. ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ನೀನೇ ಅಲ್ವಾ? ಹೌದು. ನಾನ್ ನಿನಗೆ ಎಲ್ಲಿ ಕಾಣಿಸಿದ್ದು? ಸಕಲೇಶ್ಪುರ ಘಾಟ್ ರೋಡಲ್ಲಿ. ಸಕಲೇಶ್ಪುರ ಘಾಟ್ ರೋಡಾ? ನಾನು ಅಲ್ಲಿ ಯಾಕಿದ್ದೆ? ನಿನಗೆ ಅಲ್ಲೇ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್? ನಿನ್ ಹೆಸರೇನು? ಅದು ಮರ್ತೋದ್ಯಾ? ದುರ್ಗಾ. ದುರ್ಗಾ, ನಾವ್ ಅಲ್ಲಿಗೆ ಹೋಗೋಣವಾ? ಯಾಕೆ? ಆ ಪ್ಲೇಸ್ ನೋಡಿದ್ರೆ ನನಗೆ ನನ್ ಪಾಸ್ಟ್ ನೆನಪಾಗತ್ತೇನೋ. ಹೋಗೋಣವಾ? ನಿಜಾನೇ. ನಿನಗೆ ಅಲ್ಲೇ ಆಕ್ಸಿಡೆಂಟ್ ಆಗಿದ್ರಿಂದ ಅಲ್ಲೇ ಎಲ್ಲೋ ಮರ್ತ್ಬಿಟ್ಟಿದ್ಯಾ? ಅಲ್ಲಿಗೆ ಹೋದ್ರೆ ನೆನ್ಪಾಗ್ಬೋದೇನೋ. ಹೋಗೋಣ ಬಾ. Okay. I'll call you back. ನಿತ್ಯ, ನಿಜ ಹೇಳು, ನೀನ್ ಗಂಗಾನಾ ಅಥವಾ ನಿತ್ಯ ಮೇಡಮ್ಮ? ನಾನು ಗಂಗಾನೇ ಶ್ವೇತಾ. ಹಾಗಿದ್ರೆ ನಿತ್ಯ ಮೇಡಮ್ ಲಾಕರ್ನ ನೀನ್ ಹೇಗ್ ಓಪನ್ ಮಾಡ್ದೆ? ಅದು ಗಂಗಾ ಮಹಿಮೆ. ಅಂದ್ರೆ ಗಾಳಿಲಿ ಬಾಣ ಬಿಟ್ಟಿದ್ದು. ಬಾಣ ಅಂದ್ರೆ? ಅಲ್ಲ, ನೀನ್ ಏನ್ ಮಾಡ್ದೆ ಹೇಳು ಗಂಗಾ, ಸಸ್ಪೆನ್ಸ್ ಇಂದ ಸಾಯ್ತಾ ಇದೀನಿ. ಏನಿಲ್ಲ, ಪಾಸ್ವರ್ಡ್ ಅಂದ್ರೆ ತುಂಬಾ ನೆನ್ಪಿರೋದೇ ಇಟ್ಕೋತಾರಲ್ಲ, ಅದೇ ಹೆಸರು, ಫೋನ್ ನಂಬರು ಇಲ್ಲ ಹುಟ್ಟಿದ ದಿನ ಆಗಿರುತ್ತೆ ಅನ್ಕೊಂಡು ನನ್ ಹುಟ್ಟಿದ ದಿನಾನೇ ಪ್ರೆಸ್ ಮಾಡ್ದೆ. ಅಷ್ಟೇ, ಓಪನ್ ಆಗೋಯ್ತು. ನಿನ್ ಡೇಟ್ ಆಫ್ ಬರ್ತ್ ನ ಹಾಕಿದ್ರೆ ನಿತ್ಯ ಮೇಡಮ್ ಲಾಕರ್ ಹೇಗ್ ಓಪನ್ ಆಯ್ತು? ಅಂದ್ರೆ ಇಬ್ರು ಸೇಮ್ ಡೇಟ್ ಅಲ್ಲಿ ಹುಟ್ಟಿದ್ದ? ಹೌದು, ನಂದು ನಿತ್ಯ ಮೇಡಮ್ದು ಒಂದೇ ದಿನ ಹುಟ್ಟಿದ್ದು. ಆ ಹುಟ್ಟಿದ ದಿನದ ನಂಬರ್ನೇ ಪಾಸ್ವರ್ಡ್ ಆಗಿ ಪ್ರೆಸ್ ಮಾಡಿದ್ದು. ಬರ್ತ್ಡೇ ಡೇಟ್ ತನಕ ಆದ್ರೆ ಓಕೆ. ಸದ್ಯ ಇಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದೀವಿ ಅಂತ ಮಾತ್ರ ಹೇಳಿಲ್ಲ. ಗಂಗಾ, ಏನಾದ್ರೂ ನೆನ್ಪಾಗ್ತಿದ್ಯಾ? ಹೇಳು ಗಂಗಾ. ಗಂಗಾ, ನೆನ್ಪಾಗ್ತಿದ್ಯಾ? ಏಯ್, ಸೈಲೆನ್ಸ್! ರೋಡ್ ಮೇಲೆ ಕಾರು ಸ್ಪೀಡಾಗಿ ಹೋಗ್ತಿದೆ. ಕಾರಲ್ಲಿ ಹುಡುಗಿ ಡ್ರೈವ್ ಮಾಡ್ತಿದ್ದಾಳೆ.
ಕೋಪದಲ್ಲಿದ್ದಾಳೆ ಅವಳು. ಪಕ್ಕದಲ್ಲಿ ಬೇರೆ ಹುಡುಗಿ, ಆ ಹುಡುಗಿ ಅಳ್ತಿದ್ದಾಳೆ. ಹಿಂದೆ ಇನ್ನೊಬ್ಳು ಹುಡುಗಿ ಗಾಬರಿ ಆಗಿದ್ದಾಳೆ. ಅವ್ರು ಯಾರ್ ಗಂಗಾ? ಕಾರು ಹುಡುಗಿ, ಆ ಹುಡುಗಿರು ಆ ಸ್ಪೀಡ್, ಘಾಟ್ ರೋಡ್, ಕೆಳಗೆ, ಅಷ್ಟರಲ್ಲಿ ಸಡನ್ ಆಗಿ ಏನೋ ಬಲ್ವಾಗಿ ಸಡನ್ ಆಗಿ ಗಂಗಾ, ಯಾವ್ದು ಗಂಗಾ ಏನಾಯ್ತೆ ಗಂಗಾ ನಿನ್ಗೆ? ಗಂಗಾ ಕಣ್ಬಿಡೆ. ಗಂಗಾ ಅಯ್ಯೋ ದೇವ್ರೆ, ಗಂಗಾ ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ನಾನು? ಗಂಗಾ ಏಳೆ, ಗಂಗಾ ಏಳು. ಸ್ವಾಮೀಜಿ ಒಂಟಿ ಹಾಕಿದ್ದಾರೆ. ನಿತ್ಯ ಮೇಡಮ್ ಬಗ್ಗೆ ಈಗ್ಲೇ ಕೇಳ್ಬಿಡ್ಬೇಕು. ಸ್ವಾಮಿ, ಬಂದ್ಯಾ ಬಾಲಕಿ? ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ ಸ್ವಾಮಿ? ನಿನ್ಗೊಂದು ವಿಷಯ ಹೇಳ್ಬೇಕು. ಏನ್ ವಿಷಯ ಸ್ವಾಮಿ? ನನ್ ಸಮಸ್ಯೆ ಬಗ್ಗೆನಾ? ಅಲ್ಲ, ನನ್ನ ಸಮಸ್ಯೆ ಬಗ್ಗೆ. ನಿಮ್ಗೆ ಸಮಸ್ಯೆನಾ? ನನಗೆ ಅಂದ್ರೆ ನನಗಲ್ಲ, ನನ್ನಾಗಿರೋ ಇನ್ನೊಬ್ರ ಬಗ್ಗೆ. ನನಗ ಅರ್ಥ ಆಗ್ತಿಲ್ಲ ಸ್ವಾಮಿ. ನಿನ್ಗೆ ತುಂಬಾ ಇಷ್ಟವಾದವ್ರು ಯಾರು? ನಮ್ಮಮ್ಮ. ಆಮೇಲೆ ಕೂಡ ಅಮ್ಮನೇ. ಅಮ್ಮ ಅಲ್ಲ ತಾಯಿ. ನೀನ್ ಕಟ್ಕೊಳ್ಳೋನ್ ಮೇಲೆ ನಿನ್ಗೆ ಪ್ರೀತಿ ಇಲ್ವಾ? ಇದೆ. ಅವನಿಗೆ ನಿನ್ ಮೇಲ್ ಪ್ರೀತಿ ಇದೆಯಾ? ಸಿಕ್ಕಾಪಟ್ಟೆ ಇದೆ. ಅವನಿಗೆ ನಿನ್ ಬಿಟ್ರೆ ಹತ್ರ ಇರೋರು ಇನ್ಯಾರಾದ್ರೂ ಇದಾರ? ನನಗೇನ್ ಗೊತ್ತು? ಚೆನ್ನಾಗಿ ಯೋಚನೆ ಮಾಡು ತಾಯಿ. ನೀನ್ ಬಿಟ್ರೆ ಅವನ ಜೊತೆನೆ ಹೆಚ್ಚು ತಿರ್ಗಾಡೋರು ಯಾರು ಇಲ್ವಾ? ಇದಾರೆ. ಯಾರು? ನಾಣಿ ಅಂತ ಒಬ್ರು ದರಿದ್ರದವ್ರು. ಅದೇನಮ್ಮ ಇಂತ ಮಾತು ಹೇಳ್ಬಿಟ್ಟೆ? ಅದೇನೋ ನಿಮಗ್ ಹೇಳೋ ಹಾಗೆ ಅಷ್ಟು ನೊಂದ್ಕೋತಿದಿರಲ್ಲ ಸ್ವಾಮಿ. ಅಂದ್ರೆ ಆ ಮನುಷ್ಯ ತುಂಬಾ ಒಳ್ಳೆಯವನು, ತುಂಬಾ ಬುದ್ಧಿವಂತ ಅಂತ ನಾನು ಕೇಳಿದೀನಿ. ನನ್ನ ಹಗ್ ಬಗ್ಗೆ ಮಾತಾಡು ಅಂದ್ರೆ ಬೇರೆ ಕತೆನೆ ಮಾತಾಡ್ತಿದ್ದೇನೆ. ಮೊದ್ಲು ನಾನ್ ಕೂಡ ಹಾಗೆ ಅಂದ್ಕೊಂಡಿದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು ಅವ್ರ ಜೊತೆ ಸೇರಿ ನಾಣಿಯವರು ಎಷ್ಟು ದರಿದ್ರ ಕೆಲಸ ಮಾಡ್ತಿದ್ದಾರೆ. ಕಣ್ಕಟ್ಟಿ ತಿರ್ಗಾಡ್ಸಿ ಅವ್ರ ಬೆನ್ನಿಗೆ 4 ಗುದ್ದ ಹಾಕ್ಬೇಕು. ಅವ್ರ ಮುಖದ ಮೇಲೆ ಸಗಣಿಲಿ ಬೆರಣಿ ತಟ್ಬೇಕು. ಅರ್ಧ ಕಾಲ ನಿಲ್ಸಿ 2 ಕೈಗೂ ಗುಂಡ್ಸೂಜಿ ಚುಚ್ಚಬೇಕು. ಅಮ್ಮ ಬೇಡ ತಾಯಿ, ಬೇಡ. ನಿಮಗಲ್ಲ ಸ್ವಾಮಿ, ಆ ನಾಣಿಗೆ ಹೇಳ್ತಿರೋದು. ತಪ್ಪಮ್ಮ. ಜೊತೆಲಿರೋರ್ಗೆ ಹಾಗೆ ಹಿಂಸೆ ಕೊಡಬಾರದು. ಸಾಧ್ಯ ಆದ್ರೆ ಸಹಾಯ ಮಾಡ್ಬೇಕು. ಇಲ್ಲೋಡು, ನಿನ್ ಮದುವೆ ಆಗೋ ಹುಡುಗಂಗ್ ಹೇಳಿ ನಾಣಿಗೆ ಒಂದೊಳ್ಳೆ 3 ಬೆಡ್ರೂಮ್ ಫ್ಲಾಟ್ ನ ಅವನ ಹೆಂಡತಿಗೆ ಮೈ ತುಂಬಾ ಒಡವೆನ ಮಾಡಿಸ್ಕೊಡಕ್ಕೆ ಹೇಳು. ನಾಣಿಗೆ ನೀನ್ ಸಹಾಯ ಮಾಡಿದ್ರೆ ಆ ದೇವ್ರು ನಿನಗೆ ಸಹಾಯ ಮಾಡ್ತಾನೆ. ನಾಳೆ ವಿಷಯ ದೇವ್ರಿಗೆ ಬಿಡಿ. ಮೊದ್ಲು ನೀವು ನನಗ್ ಸಹಾಯ ಮಾಡಿ ಸ್ವಾಮಿ. ನನ್ ಸಮಸ್ಯೆಗೆ ಪರಿಹಾರ ಹೇಳಿ. ಅಪ್ಪುಗೆ. ಅಪ್ಪುಗೆ ಅಂದ್ರೆ? ಅಂದ್ರೆ ನಿನ್ ಮದುವೆ ಆಗೋ ಗಂಡನ್ನ ನೀನು ಅಪ್ಕೋಬೇಕು. ಆಗಷ್ಟೇ ಅಲ್ವಾ?
ಮುತ್ ಕೊಟ್ಟು ಬಂದೆ ಮತ್ತೆ ತಪ್ಕೊಳ್ಳೋದ್ ಯಾಕೆ? ಏನ್ರಿ? ನಿಮ್ಮನ್ನೇ ರೀ. ನೀನೇನಾ? ನಾನೇ ರೀ. ನನಗ್ ನಂಬಕ್ಕೆ ಆಗ್ತಿಲ್ಲ. ದೇವ್ರೆ, ಏನ್ ನಡೀತಿದೆ ಇಲ್ಲಿ? ಹತ್ರ ಬನ್ನಿ. ಅಬ್ಬ ಬನ್ನಿ. ನನ್ನಿಂದ ನಂಬಕ್ಕಾಗ್ತಿಲ್ಲ. ನನಗೊಂದ್ಸಲ ಗಿಂಟ್ತೀಯಾ? ಅಬ್ಬಾ, ನೀನೇ ಅಂತ ಈಗ ನಂಬ್ತೀನಿ. ಆದ್ರೆ ಇದು ಕನ್ಸ ನಿಜನಾ? ನಿಜಾನೇ. ನನ್ ಗಲ್ಲಕ್ಕೆ ನಿಮ್ ಗಲ್ಲ ಹತ್ರ ಇಡಿ. ಯಾಕೆ? ನನ್ಗೆ ನಿಮ್ ಜೊತೆ ಸೆಲ್ಫಿ ಬೇಕು. ಕೊಡ್ತೀರಾ? ನನ್ನ ಹತ್ರ ಹೀಗೆಲ್ಲ ಕೇಳ್ಬಾರ್ದು ನಿತ್ಯ. ಒಂದಲ್ಲ, ಎಷ್ಟಾದ್ರೂ ತಗೋ. ಏನ್ ಮಾಡ್ತಿದ್ದಾಳೆ ಈ ಗಂಗಾ? ಯಾಕೆ ಸೆಲ್ಫಿ ತಗೋತಿದ್ದಾಳೆ? ಮೇಡಮ್ ಏನೋ ಪ್ಲಾನ್ ಮಾಡಿದ್ದಾರೆ ಅನ್ಸತ್ತೆ. ಇಲ್ದಿದ್ರೆ ಇಷ್ಟ ಚೆನ್ನಾಗಿ ಆಕ್ಟಿಂಗ್ ಯಾಕೆ ಮಾಡ್ತಿದ್ರು? ಸಾಕ, ಇನ್ನು ಬೇಕಾ? ಸಾಕು. ನಿನಗ್ ಬೇಕಾಗಿರೋ ಸೆಲ್ಫಿ ತಗೊಂಡೆ, ಮತ್ತೆ ನನಗ್ ಬೇಕಾಗಿರೋದ್ ಕೊಟ್ರೆ ಒಂದ್ ಕೆಲ್ಸ ಆಗುತ್ತೆ. ಪ್ಲೀಸ್ ಜೈ. ಅರೆ ನನ್ ಕೈ ಬಿಡಿ. ಸ್ವಪ್ನ ಲೈನ್ ಅಲ್ಲೇ ಇದ್ದಾಳೆ. ಏಯ್ ಜೈ. ಶೋ ಮಾಮ್ ಶ್ವೇತಾ ನೋಡ್ತಾರೆ, ಬಿಡಿ. ಜೈ ಹೋಗಿ ಪ್ಲೀಸ್. ಅರೆ ಹೋಗು. ಚೀಚಿ ಚೀಚಿ, ನಿಂಗೇನಾದ್ರೂ ನಾಚಿಕೆ ಇದೆಯಾ? ಬಿಡು ಜೈ ಪ್ಲೀಸ್. ಹೋಗಲ್ವಾ? ಅಬ್ಬಾ, ಅಯ್ಯೋ, ಕಿಸ್ ಕೊಡ್ತೀಯಲ್ಲ. ಅಲ್ಲೇನ್ ನಡೀತಾ ಇದೆ? ಜೈ ಜೈ, ಅರೆ ರೂಮಿಗೆ ಎತ್ಕೊಂಡು ಹೋಗ್ತಿದ್ಯಲ್ಲ, ಬಿಡು ಜೈ. ಅಬ್ಬಾ ಜೈ, ಬಿಡು ಜೈ ಪ್ಲೀಸ್. ಸ್ವಪ್ನ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ 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 ಬಾಯ್. ಅಮ್ಮ, ಆಗ್ಲೇ ಹೊಟ್ಟೆ ಹಸ್ದು ಅಲಾರಾಮ್ ಹೊಡಿಯಕ್ಕೆ ಶುರು ಆಗಿದೆ. ಇವ್ರು ಯಾವ ಟೈಮಿಗೆ ಊಟ ಕೊಡ್ತಾರೋ ಏನೋ. ಎಲ್ಲಾ ಕಳ್ಸ್ವಾಮಿಗಳು ಆಸ್ತಿ ಹೊಡ್ಕೊಂಡು ಹೋದ್ರೆ ನಾನು ಹಸುವಲ್ಲೇ ಹೋಗ್ಬೇಕಾಗುತ್ತೆ ಅನ್ಸುತ್ತೆ. ಏನಯ್ಯ ಕಳ್ಸ್ವಾಮೀಜಿ, ಏನ್ ಮಾಡ್ತಿದ್ಯಾ? ಅಷ್ಟು ವ್ಯಂಗ್ಯ ಬೇಕಾಗಿಲ್ಲ ಸಾರ್. ನಾಣಿ ಅಂತ ಕರೆದ್ರೆ ಸಾಕು. ಹೌದು, ನೆಕ್ಸ್ಟ್ ಏನ್ ಮಾಡ್ತೀಯಾ? ಈ ಮನೆಯಿಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾ ಇದ್ದೀನಿ. ನಾನ್ ನಿನ್ ಬಗ್ಗೆ ಕೇಳಿದ್ದಲ್ಲ ನಾಣಿ, ನನ್ ಬಗ್ಗೆ ಹೇಳು ಅಂದಿದ್ದು. ನನ್ಗೋಸ್ಕರ ನೆಕ್ಸ್ಟ್ ಏನ್ ಮಾಡ್ತಿದ್ಯಾ? ಮುತ್ ಕೊಡ್ಸಿದೀನಿ, ಹಕ್ ಕೊಡ್ಸಿದೀನಿ, ಇನ್ನೇನ್ ಬೇಕು ಸ್ವಾಮಿ? ಅದಕ್ಕೂ ಮೀರಿ? ಅದಕ್ಕೂ ಮೀರಿ ಅಂದ್ರೆ ಇನ್ನೊಂದೇ ಉಳಿದಿರೋದು. ಯಾವುದು? ನಿತ್ಯ ಮೇಡಮ್ ಕೈಗೆ ಹಾಲಿನ ಗ್ಲಾಸ್ ಕೊಟ್ಟು ನಿಮ್ ರೂಮಿಗೆ ಕಳಿಸೋದು. ನೈಸ್ ನಾಣಿ, ಈ ಐಡಿಯಾ ಚೆನ್ನಾಗಿದೆ. ಆ ಕೆಲಸ ಮಾಡ್ಬೋದಲ್ಲ? ಏನ್ ಮಾಡೋದು? ರೂಪಾ ಮೇಡಮ್ ನನ್ನನ್ನ ಕತ್ತಿರಿಸಿ ಒಳಗಡೆ ಖಾರ ತುಂಬಿಡ್ತಾರೆ. ನಿನ್ನಿಷ್ಟ ನಾಣಿ. ನಾನ್ ಹೇಳಿದ್ನ ಮಾಡ್ಲಿಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ. ಅಂದ್ರೆ ಈಗ ಇವರ ಸುಖಕ್ಕಾಗಿ ನಾನು ಶವ ಆಗ್ಬೇಕಾ? ದಾರಿಲೋಗೋ ಮಾರಿನ ಕರೆಯೋದು ಅಂದ್ರೆ ಇದೆ. ನನ್ನ ಮಧ್ಯವರ್ತಿ ಮಾಡಿ ನನ್ನ ಭಾವನೆ ಎಲ್ಲ ಮಣ್ಣು ಮಾಡ್ತಿದ್ದಾರೆ. ಈಗ ನಾನು ಏನ್ ಮಾಡ್ಲಿ? ಸ್ವಾಮೀಜಿ, ನಿಂದೇನಮ್ಮ, ನಿನ್ ಬಾಧೆ ಏನು? ಅದನ್ನೇ ಹೇಳೋಣ ಅಂತ ಬಂದ್ರೆ ಒಂದ್ಸಲ ಮುತ್ತು ಅಂದ್ರಿ, ಇನ್ನೊಂದ್ಸಲ ಹಗ್ ಅಂದ್ರಿ. ಈಗ ಇನ್ನೇನು ಹೇಳಲ್ಲ.
ನನ್ನಾಗೆ ನೀನು ಕಷ್ಟ ಪಡ್ತಿದೀಯ ಅಂತ ನನಗೆ ಅರ್ಥ ಆಯ್ತು. ನಿಮ್ಗೆ ಕಷ್ಟ ಏನು ಸ್ವಾಮಿ? ಅಂದ್ರೆ ಹೊರಗಡೆ ಹೇಳಕ್ ಆಗಲ್ಲಮ್ಮ. ನಿನ್ ಕಷ್ಟ ಏನು ಹೇಳು, ಕೇಳ್ತೀನಿ. ಎಲ್ಲ ಮತ್ತೆ ನಾನ್ ಹೇಳೋದ್ ಯಾಕೆ ಸ್ವಾಮಿ? ನಿಮ್ಗೆ ಎಲ್ಲ ಗೊತ್ತಲ್ಲ. ನನ್ಗೇನ್ ಗೊತ್ತು, ನನ್ ತಲೆ. ಅಂದ್ರೆ ಅವ್ರವ್ರ ಕಷ್ಟನ ಅವ್ರ ಬಾಯಲ್ಲೇ ಕೇಳಿದ್ರೆ ಫಲ ಸಿಗೋದಮ್ಮ. ಅವತ್ತು ನನ್ ಜೀವನದಲ್ಲಿ ತುಂಬಾ ಕಷ್ಟದ ದಿನ. ಇವತ್ತು ನನಗೆ ಕೆಟ್ಟ ದಿನ. ಆಗ ಆಗ್ಲೇಬಾರ್ದಿತ್ತು. ಹೌದು, ನಾನೀಗ ಸಿಕ್ಕಾಕೊಂಬಾರ್ದಾಗಿತ್ತು. ನಾನ್ ಎಷ್ಟು ಹೇಳಿದ್ರು ಮೇಡಮ್ ಕೇಳಲಿಲ್ಲ. ನಾನ್ ಎಷ್ಟು ಹೇಳಿದ್ರು ಸಾರ್ ಕೇಳ್ತಾ ಇಲ್ಲ. ತುಂಬಾ ಸ್ಪೀಡ್ ಆಗಿ ಹೋದ್ರು. ಸಾರ್ ಕೂಡ ತುಂಬಾ ಸ್ಪೀಡಲ್ಲಿ ಇದಾರೆ. ಕಣ್ ಬಿಡೋದ್ರಲ್ಲಿ ಎಲ್ಲ ನಡ್ದೋಯ್ತು. ಕಣ್ ಮುಂದೆ ಬೂದಿ ಮಾತ್ರ ಉಳಿತು. ಕೊನೆಗೆ ಉಳಿಯೋದು ಬೂದಿನೇ ಅಮ್ಮ. ಸ್ವಾಮಿ, ಮತ್ತೆ ಅವರು ತಿರುಗಿ ಬರಲ್ವಾ? ಹೋದವರು ಹಿಂದೆ ಬರ್ದೆ ಹೇಗಿರ್ತಾರೆ ತಾಯಿ? ಅಂದ್ರೆ ಅವ್ರು ತಿರುಗಿ ಬರ್ತಾರಾ? ಖಂಡಿತ ಬರ್ತಾರೆ. ತುಂಬಾ ಸಂತೋಷ ಸ್ವಾಮಿ, ಥ್ಯಾಂಕ್ ಯು. ಈಗ ನನ್ ಮನ್ಸಿಗೆ ಸಮಾಧಾನ ಆಯ್ತು. ಏನೋ ಅವ್ರೇನ್ ಕೇಳಿದ್ದು, ನಾನೇನ್ ಹೇಳಿದ್ನು. ಇವ್ರು ಮಾತ್ರ ತಿಂತಿದ್ದಾರೆ, ನನ್ನನ್ನ ಕರೀತಾರ ಇಲ್ವಾ? ಜೈ, ಇತ್ತೀಚೆಗೆ ನಿತ್ಯ ನನ್ಗೆ ಹೊಸ ಟೇಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಳೆ. ಅದನ್ನು ಟ್ರೈ ಮಾಡು. ಏನದು ನಿತ್ಯ? ಬಿಡಿ ಬಿಡಿ ಅನ್ನಕ್ಕೆ ಉಪ್ಪಿನಕಾಯಿ ರಸ ಎಣ್ಣೆ ಹಾಕೊಂಡು ಅದ್ರ ಜೊತೆ ದಾಲ್ ಹಾಕೊಂಡ್ ತಿಂದ್ರೆ ಅಮೃತದ ಹಾಗಿರತ್ತೆ. ಓ ರಿಯಲಿ? ವಾವ್, ವೆರಿ ನೈಸ್. ತುಂಬಾ ಟೇಸ್ಟಿಯಾಗಿದೆ. ಹಾಗೆ ಸ್ವಲ್ಪ ಸ್ಪೈಸಿಯಾಗಿ ಕೂಡ ಇದೆ. ಇನ್ನು ಸ್ವಲ್ಪ ಎಣ್ಣೆ ಹಾಕು ಜೈ, ಸ್ಪೈಸ್ ಕಡಿಮೆ ಆಗತ್ತೆ. ನನ್ನ ಕರಿದನೆ ತಿಂತಿದ್ದಾರೆ. ಇವ್ರು ನಿಜವಾಗ್ಲೂ ಭಕ್ತರ? ನಾನ್ ಮಾತ್ರ ಸ್ವಾಮೀಜಿನ ಏನು? ಹೊಟ್ಟೆಗೀಗ ಏನಾದ್ರೂ ಆಗದೆ ಇದ್ರೆ ಹಸುವಲ್ಲಿ ಆಕಾಶದಲ್ಲಿರೋ ನಕ್ಷತ್ರ ನನ್ ಕಣ್ಮುಂದೆ ಕಾಣಿಸೋ ಆಗಿದೆ. ಅಲ್ಲೇ ಹೋಗ್ತೀನಿ. ಅಮ್ಮ, ಎಲ್ಲ ಖಾಲಿ ಮಾಡ್ತಿದ್ದಾರೆ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಏನೋ ಅನ್ಕೊಂಡಿದ್ದೆ ಜೈ, ಸ್ವಾಮೀಜಿಗೆ ತುಂಬಾ ಭಕ್ತಿ ಇದೆ. ನನ್ ಭಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ, ಭಕ್ತಿ ವಿಷಯ ಮಾತಾಡ್ತಿಲ್ವಲ್ಲ? ಬನ್ನಿ ಸ್ವಾಮಿ, ನೀವು ಕೂಡ ಊಟ ಮಾಡಿ. ಸ್ವಾಮೀಜಿ ನಮ್ಮ ಹಾಗೆ ಈ ತರದ ಊಟ ಎಲ್ಲ ಮಾಡಲ್ಲ ನಿತ್ಯ. ಅವರಿಗೆ ಗಾಳಿನೇ ಆಹಾರ, ಬರೀ ಉಸಿರಾಡ್ಕೊಂಡೇ ಬದುಕ್ತಾರೆ. ಜೈ, ಇಲ್ಲಿ ನೋಡು, ಈ ಬದನೆಕಾಯಿ ಸಾಂಬಾರ್ ಟ್ರೈ ಮಾಡು, ತುಂಬಾ ಚೆನ್ನಾಗಿದೆ. ಹೋಗ್ಲಿ, ಮಾತಾಡದೇ ಇದ್ರೆ ಯಾವ್ದಾದ್ರು ಒಂದು ಹಾಡು ಹೇಳು. ಅದು ಕೂಡ ನೀವೇ ಹಾಡ್ಬಿಡಿ. ಒಟ್ನಲ್ಲಿ ನಾನು ಹೇಳಿದ್ದನ್ನೇನು ಮಾಡಲ್ಲ ಅಂತಾಯ್ತು. ಸರಿ.
ಛೇ, ಪೇಮೆಂಟ್ ಒಬ್ರಿಗೆ ಕೊಟ್ಟಿದ್ದು, ಇಲ್ದಿದ್ರೆ ಇಷ್ಟು ಹೊತ್ತಿಗೆ ಇಬ್ಬರನ್ನು ಮುಗಿಸ್ಬಿಡ್ತಿದ್ದೆ. ಗಂಗಾ ಹೇಳೆ. ಏನು? ಇನ್ನೂ ಮಲ್ಕೊಂಡಿದ್ಯಲ್ಲೇ, ಎದ್ದೇಳು. 6:30 ಏಳಿಸ್ತೀಯಲ್ಲ, ನಾನು ಇಷ್ಟು ಅರ್ಲಿಯಾಗಿ ಹೇಳಲ್ಲ. ಮತ್ತೆ 8 o'clock ಎದ್ದೇಳ್ತೀನಿ. ಅಯ್ಯೋ, ನೀನು ಮೈಸೂರು ಮಹಾರಾಜನ್ ಮೊಮ್ಮಗಳು ನೋಡು. ಸೂರ್ಯ ಹುಟ್ಟದ ಮೇಲೆ ಎದ್ದೇಳ್ತಾಳಂತೆ. ಈಗೇನು ಎಲ್ಲ ಮರ್ತ್ ಹೋಗಿ ಹೀಗೆ ಹೇಳ್ತಾ ಇದ್ಯಾ? ಮನೆ ಕೆಲ್ಸ ಎಲ್ಲ ನೀನೇ ಮಾಡಿ ನನ್ನನ್ನ ಆಮೇಲೆ ಏಳ್ಸಿ ನೀನು ಕೆಲ್ಸಕ್ಕೆ ಹೋಗ್ತಿದ್ದೆ. ಯಾವ ಕೆಲ್ಸ ಮಾಡ್ತಿದ್ದೆ? ಹೌದು, ಇವತ್ತು ನೀನ್ ನನಗೆ ಎಲ್ಲ ನೆನ್ಪು ಮಾಡಿಸ್ತೀನಿ ಅಂದಿದ್ಯಲ್ಲ. ಆ ಕೆಲ್ಸಕ್ಕೆ ಇವಾಗ ಏಳ್ಸಿದ್ದು. ಮನೆ ಎಲ್ಲ ಚೆನ್ನಾಗಿ ಗುಡ್ಸಿ ಮನೆ ಮುಂದೆ ಸಗಣಿ ನೀರ್ ಹಾಕಿ ರಂಗೋಲಿ ಹಾಕು. ಏನಿದು? ಹಾ, ಯಾವತ್ತು ನೋಡೇ ಇಲ್ವೇನು? ಏನಾ ಇದನ್ನ ಪೊರ್ಕೆ ಅಂತಾರೆ. ಪೊರ್ಕೆನಾ? ಏನ್ ಮಾಡ್ಬೇಕಿದ್ರಲ್ಲಿ? ಮನೆ ಗುಡಿಸ್ಬೇಕು. ಹೇಗೆ? ಹೆಸರು ಊರ್ನಷ್ಟೇ ಮರ್ತಿದ್ಯಾ ಅನ್ಕೊಂಡಿದ್ದೆ. ಮಾಡೋ ಕೆಲ್ಸನೂ ನೆನ್ಪಿಲ್ವಾ? ಕೊಡಿಲಿ. ನೋಡ್ಕೋ, ಹೀಗ್ ಗುಡಿಸ್ಬೇಕು. ತಗೋ, ಬೇಗ ಶುರು ಮಾಡ್ಕೋ. ಇನ್ನು ತುಂಬಾ ಕೆಲ್ಸ ಇದೆ. ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಅಡ್ಗೆ ಕೂಡ ಮಾಡ್ಬೇಕು. ಶುರು ಮಾಡು, ಶುರು ಮಾಡು. ಮನೆ ಗುಡ್ಸಂದ್ರೆ ಸ್ನಾನ ಮಾಡ್ಕೊಂಡಿದ್ಯಲ್ಲೇ? ನಾನು ಸ್ನಾನ ಮಾಡಿದ್ದಲ್ಲ, ಇದು ಸ್ವೆಟ್. ನೆಕ್ಸ್ಟ್ ಏನು? ಸಗಣಿ ನೀರು ಹಾಕ್ಬೇಕು. ಅಂದ್ರೆ? ಬಾ, ಹೇಳ್ತೀನಿ. ಬಾರೇ. ಈ ಸಗಣಿ ತಗೊಂಡು ಆ ಬಕೆಟ್ ನೀರಲ್ಲಿ ಕದಡು. ಶಿಟ್ಟು ಇಲ್ಲ, ಬಾಳೆಕಾಯಿ ತೊಟ್ಟು ಇಲ್ಲ. ಮೊದಲು ಕದ್ರೆ. ವಾಟ್? ಕದ್ರೆ. ನನಗಾಗಲ್ಲ. ಸಗಣಿ ತಗೊಳ್ಳೆ. ಕದಡು. ಚೀಚಿ. ಕದಡಿರಾಯ್ತಾ? ಈಗ ನೀರ್ ಹಾಕು. ಹೇಗೆ? ಹೀಗೆ ತಗೋ. ಏಯ್, ಹಾಗಲ್ವೇ? ಹೇಗೆ? ತೋರಿಸ್ಕೊಡ್ಲಿಲ್ವಾ? ಹೀಗೆರ್ಚು ಅಂತ. ತಗೋ, ಹೀಗೆರ್ಚು. ತಗೋ. ರಂಗೋಲಿ ಹಾಕೋ. ಎಲ್ಲಿಡ್ಬೇಕು? ಎಲ್ಲಿ ಹಾಕ್ತಿಯೇ? ಸಗಣಿ ನೀರು ಹಾಕಾಯ್ತಲ್ಲ. ಯಾಕಜ್ಜಿ ಹೀಗೆ ಕೂತಿದ್ದೀರಾ? 2 ದಿನದಿಂದ ಸರಿಯಾಗಿ ಊಟ ಮಾಡ್ತಾ ಇಲ್ಲ. ನಮ್ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಮುಂದೆ ಆಗೋ ಅಪಾಯನ ತಡೆಯೋ ಶಕ್ತಿ ಇಲ್ಲದೆ ಇದ್ದಾಗ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು? ನೀವಿನ್ನೂ ಅದೇ ಯೋಚನೆಯಲ್ಲೇ ಇದ್ದೀರಾ? ನಡೆಯೋದು ನಡೆದೇ ತೀರುತ್ತೆ, ಬಿಟ್ಬಿಡಿ ಅಜ್ಜಿ. ನೋಡ್ತಾ ನೋಡ್ತಾ ಒಂದ್ ಪಾಪದ ಹುಡುಗಿ ಜೀವ ಬಲಿ ಆಗ್ತಿದ್ರೆ ಹೇಗ್ ಸುಮ್ನೆ ಇರೋದು? ಏನ್ ನಡೆಯುತ್ತೋ ನಮಗ್ ಗೊತ್ತಿಲ್ಲ. ನಡೆಯೋದನ್ನ ನಾವು ತಡೆಯೋಕ್ಕೂ ಆಗಲ್ಲ. ಹೀಗಿರುವಾಗ ನಿಮಿತ್ತವಾಗಿ ನಾವ್ ಇದ್ಕೊಂಡು ನಮ್ ಕೆಲ್ಸ ನಾವು ಮಾಡ್ಕೊಂಡು ಹೋಗೋದ್ ಬಿಟ್ಟು
ಹೀಗ್ ನಿರ್ಲಿಪ್ತವಾಗಿ ಕೂತ್ಕೊಳ್ಳೋದು ಎಷ್ಟು ಸರಿ ಅಜ್ಜಿ? ಇನ್ನೇನು ಯೋಚನೆ ಮಾಡ್ಬೇಡಿ, ಮದುವೆ ಬಟ್ಟೆ ಕೊಂಡ್ಕೋಬೇಕು, ನೀವು ನಮ್ ಜೊತೆ ಬನ್ನಿ. ಯಾಕೋ ಹೊಸ ಬಟ್ಟೆನ ಹೊಸ ಮದುಮಗಳು ಶವದ ಮೇಲೆ ಹೊತ್ಸೋದಕ್ಕ? ಅಜ್ಜಿ ಹೌದು ಕಣೋ, ನಡೆಯೋದು ಮದುವೆ ಅಲ್ಲ, ಸಾವು. ಸಾಕು, ನಿಲ್ಸಿ ಅಜ್ಜಿ. ಏನಿದು? ಯಾವತ್ತೂ ಇಲ್ದೆ ಅಣ್ಣ ಅಜ್ಜಿ ಮೇಲೆ ಹಾಕ್ ಕೂಗ್ತಿದ್ದಾನೆ. ಏನಾಗಿರ್ಬಹುದು? ನೀವು ಹೇಳ್ತಿರೋ ಶಾಪ ಯಾವುದೂ ಇಲ್ಲ. ನಡೆದಿರೋ ದುರ್ಘಟನೆಗೂ ಸಾವುಗೂ ಸಂಬಂಧ ಕಟ್ಟಬೇಡಿ. ಏನು ಈ ಡ್ರೆಸ್? ಹಾ, ಅದನ್ನ ಲಂಗ ದಾವಣಿ ಅಂತ ಹೇಳ್ತಾರೆ. ನಾನು ಈ ತರ ಡ್ರೆಸ್ ಹಾಕ್ತೀನಾ? ಯಾವತ್ತು ಹಾಕೊಳ್ದೇ ಇರೋ ತರ ಹೇಳ್ತಿದ್ಯಲ್ಲೇ, ದಿನ ಇದನ್ನೇ ಹಾಕೋತಾ ಇದ್ದಿದ್ದು. ಮತ್ತೆ ಈ ಡ್ರೆಸ್? ಅದನ್ನ ನಿಮ್ ಮೇಡಮ್ ಹತ್ರ ಹೋಗ್ತಿಲ್ಲ ಅವಾಗ ಹಾಕೋತಾ ಇದ್ದೆ. ಮನೇಲಿದ್ರೆ ಲಂಗ ದಾವಣಿನೇ ಹಾಕೊಳ್ಳೋದ್ ನೀನು. ಹೌದು, ನೀನು ಮೇಡಮ್ ಮೇಡಮ್ ಅಂತ್ಯಲ್ಲ, ಅದ್ಯಾರು? ನನಗೇನೆ ಗೊತ್ತು ಅವ್ರು ಯಾರೋ, ನೀನಲ್ಲಿ ಮಾಡೋ ಕೆಲ್ಸ ಏನೋ ನನಗೆ ಯಾವತ್ತಾದ್ರೂ ಹೇಳಿದ್ರೆ ತಾನೆ. ಸರಿ ಬಿಡು, ಬೇಗ ಸ್ನಾನ ಮಾಡ್ಕೊಂಡು ಆ ಬಟ್ಟೆ ಹಾಕೋ, ದೇವಸ್ಥಾನಕ್ಕೆ ಹೋಗೋಣ. ನಾನು ಇದನ್ನ ಹಾಕಲ್ಲ. ಮತ್ತೆ ಇನ್ನೇನೇ ಹಾಕೋತ್ಯಾ? ನಂಗೆ ಈ ರೀತಿ ಡ್ರೆಸ್ಸೇ ಬೇಕು. ಅದೆಲ್ಲ ಮನೇಲಿ ಇಲ್ವೇ? ದೊಡ್ಡ ದೊಡ್ಡ ಅಂಗಡಿಲೇ ಇರೋದದು. ದೊಡ್ಡ ದೊಡ್ಡ ಶಾಪ್ ಅಲ್ಲ. ನಾವ್ ಅಲ್ಲಿಗೆ ಹೋಗೋಣ. ಎಲ್ಲಿಗೆ? ಅದೇ ಆ ದೊಡ್ಡ ದೊಡ್ಡ ಶಾಪಿಗೆ. ಯಾಕೆ? ಈ ತರ ಡ್ರೆಸ್ ತಗೊಳಕ್ಕೆ. ನಮ್ಮ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ, ಇರೋದನ್ನೇ ಹಾಕೋ, ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ, ಶಾಪಿಂಗ್ ಹೋಗೋಣ. ದುಡ್ಡಿಲ್ಲ ಅಂತ ಹೇಳಿದ್ನಲ್ಲೇ. ಓಕೆ, ಸುಮ್ನೆ ಹೋಗೋಣ. ಸುಮ್ನೆ ಯಾಕೆ? ಅಲ್ಲಿಗೆ ಹೋದ್ರೆ ನನಗೆ ಫ್ಲಾಶ್ ಬ್ಯಾಕ್ ನೆನ್ಪಾಗುತ್ತೇನೋ. ಅಲ್ಲಿ ಹೇಗೆ ನೆನ್ಪಾಗತ್ತೆ? ನನಗೂ ಗೊತ್ತಿಲ್ಲ, ಆದ್ರೆ ನಾವ್ ಹೋಗ್ಲೇಬೇಕು. ಏನೋ ಅಮ್ಮ, ನೀನು ಹುಚ್ಚೋ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನನಗೆ ಅದ್ ಕೊಡ್ಸು ಇದ್ ಕೊಡ್ಸು ಅನ್ಬೇಡ, ನನ್ನಿಂದ ಆಗಲ್ಲ. ಮೊದ್ಲೇ ಹೇಳಿ. ಸಾರಿ ಮೇಡಮ್, ನೈಟ್ ಮಿಸ್ ಆದ್ಲು. ನೀನು ಅವಳ ಶವದ್ ಫೋಟೋ ಕಳಿಸ್ದಾಗ್ಲೇ ಅದು ನನ್ಗೆ ಅರ್ಥ ಆಯ್ತು. ದೊಡ್ಡ ಪ್ರೊಫೆಷನಲ್ ಕಿಲ್ಲರ್ ಅಂದೆ ಒಂದ್ ಹುಡುಗಿನ ಸಾಯಿಸೋಕಾಗದೆ ಫೇಲ್ ಆಗಿದ್ಯಾ. ಏನ್ ಮಾಡ್ಲಿ ಹೇಳಿ, ಪಕ್ಕದಲ್ಲೇ ನಿಮ್ ಸೋದರಳಿಯ ಇದ್ದ, ಆದ್ರೂ ತುಂಬಾ ಟ್ರೈ ಮಾಡ್ದೆ, ಟಾರ್ಗೆಟ್ ಮಿಸ್ ಆಯ್ತು. ಸರಿ ಬಿಡು, ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಮದ್ವೆ ಬಟ್ಟೆಗೆ ಅಂತ ಎಲ್ಲ ಶಾಪಿಂಗ್ ಬರ್ತಿದೀವಿ, ಅವಳು ಕೂಡ ಬರ್ತಾಳೆ. ಇವತ್ತು ಎಂತ ಪರಿಸ್ಥಿತಿ ಇದ್ರೂ ಮಿಸ್ ಆಗ್ಬಾರ್ದು. ಶಾಪಿಂಗ್ ಮಾಲ ತುಂಬಾ ಜನ ಇರ್ತಾರೆ ಮೇಡಮ್, ಆದ್ರೆ ನಿನ್ ಗುರಿ ಅವಳ ಮೇಲಿರ್ಬೇಕು. ಕತ್ತಿಯಿಂದ ಕಡಿತ್ಯೋ, ಗನ್ ತಗೊಂಡ್ ಸುಡ್ತ್ಯೋ, ಇಲ್ಲ ಬಾಂಬ್ ಹಾಕಿ ಮಾಲ್ ಪೂರ್ತಿ ನೆಲಸಮ ಮಾಡ್ತೀಯೋ ಅದು ನಿನ್ನಿಷ್ಟ. ಆದ್ರೆ ಅವಳು ಖಂಡಿತವಾಗ್ಲೂ ಸಾಯ್ಬೇಕು. ಅಷ್ಟು ಜನರ ಮಧ್ಯೆ ಮರ್ಡರ್ ಕಷ್ಟ ಮೇಡಮ್. ನಿನಗೆ ಕೋಟಿ ರೂಪಾಯಿ ಕೊಡ್ತಿರೋದ್ ಯಾಕೆ? ಅವಳನ್ನ ಎಲ್ಲೋ ಕೊಲ್ಲೋ ಹಾಗಿದ್ರೆ ನಿನ್ನಂತವ್ರು ಯಾಕೆ ನನಗೆ? 1000ಕ್ಕೋ ಲಕ್ಷಕ್ಕೋ ಕತ್ತು ಕೊಯ್ಯೋರಿಗೆ ಕೆಲ್ಸ ಕೊಡ್ತಿದ್ದೆ. ಓಕೆ ಮೇಡಮ್, ಶಾಪ್ ಅಡ್ರೆಸ್ ನಾ ಮೆಸೇಜ್ ಮಾಡಿ ಬರ್ತೀನಿ. ಗುಡ್, ವೆರಿ ಗುಡ್. ಇವತ್ತು ಕೆಲಸ ಕಂಪ್ಲೀಟ್ ಮಾಡಿ ನಿನ್ ಹೆಸರು ಮರ್ಯಾದೆ ಉಳಿಸ್ಕೋ. ಏನಪ್ಪ? ಹೇಳಿ. ನಾನು ಸ್ವಾಮೀಜಿ. ಯಾರಲ್ಲ ಅಂದ್ರು? ಕಾರಲ್ಲಿ ನನ್ನ ಜಾಗ ಎಲ್ಲಿ ಅಂತ. ಹಿಂದೆ ಕೂತ್ಕೋ.
ಹಿಂದಿರೋದು ಲಗೇಜ್ ಅಲ್ವಾ, ನನ್ ಕೂತ್ಕೋ ಅಂತಿದ್ದೀರಾ? ಅಂದ್ರೆ ನಮ್ ಹಿಂದೆ ನೀವಿದ್ದು ನಮ್ಮನ್ ಮುಂದೆ ನಡೆಸಿ ಅಂತ. ಈ ಬಿಲ್ಡಪ್ಪಿಗೇನ್ ಕಡಿಮೆ ಇಲ್ಲ. ಬನ್ನಿ ಸ್ವಾಮಿ, ನಿಮ್ಗಿಲ್ಲಿ ಕಂಫರ್ಟಬಲ್ ಆಗೇ ಇರುತ್ತೆ. ನೀ ಸುಮ್ನಿರಮ್ಮ, ಸುಮ್ಮನೆ ಉತ್ತು ಅಂತ ಮಧ್ಯೆ ಮಾತಾಡ್ಬೇಡ. ತಲೆ ಇದ್ರು ಬುದ್ಧಿ ಇಲ್ಲ. ಇರು ಬರ್ತೀನಿ. ಬರ್ತಾ ಬರ್ತಾ ಸ್ವಾಮೀಜಿ ಮೇಲ್ ಗೌರವನೇ ಇಲ್ಲ. ಜಾಗ ಬಿಡಮ್ಮ, ಸರಿಯಾಗಿ ಕೂರೋಕ್ ಜಾಗನೂ ಇಲ್ಲ. ಅಮ್ಮ